ಕೇಳಿದ್ರ ಇಲ್ಲಿ ಹೇಳ್ತಾರ ಏಕಾದಶಿ ಒಳಗ ಮಾತ್ಮ ಹೇಳ್ತಾರ. ಕೇಶವ ಸ್ವಾಮಿ ಹಿಂಗ ಏಕಾದಶಿ ಇತ್ತ. ಏಕಾದಶಿ ಇದ್ದೊಳಗ ಬಿಜಾಪುರದೊಳಗೆ ಕೀರ್ತನ ಮಾಡ್ತಿದ್ರು. ಕೀರ್ತನ ಮಾಡುವಾಗ ಶಿಷ್ಯ ಹೇಳಿದಂತ, ಶಿಷ್ಯ ಒಂದ್ ಸ್ವಲ್ಪ ಶುಂಠಿ ತಂದ ಚಹಾ ಮಾಡಪ್ಪ, ಪ್ರಸಾದ ಕೊಡು ಅಂತ ಕೇಳಿದ್ರಂತ. ಅವಾಗ ಇವ ಅಂಗಡಿಕಾರನ ಅಂತೇಳಿ ಹೋದ. ಅವಾಗ 10 ಗಂಟೆ ಆಗಿತ್ರಿ. ಆ ಅಂಗಡಿಕಾರ ಒಂದು ಡಬ್ಬಿ ಒಳಗೆ ಏನಿಟ್ಟಿದ್ದ ಅಂದ್ರೆ ಮಿಡಿ ನಾಗರ ಹಾವು ಇಟ್ಟಿದ್ದ, ಸತ್ಯದ ಮಿಡಿ ನಾಗರ ಹಾವು ಇಟ್ಟಿದ್ದ. ಅವ ಏನ್ ಮಾಡಿದ, ಅವನು ಕೊಡ್ಬೇಕಂತ ಕೊಟ್ಟಿಲ್ಲ. ಅದು ಏನ್ ಮಾಡಿಬಿಟ್ಟ ಅಂದ್ರ ಮಿಡಿ ನಾಗರ ಹಾವ ಕೊಟ್ಬಿಟ್ಟಾನ ಶಿಷ್ಯನ ಕೈಯಾಗ. ಆ ಶಿಷ್ಯಾಗ ಇದು ಸುಂಟು ಅಂತೇಳಿ ಹೋಗಿ ಅದನ್ನ ಕುಟ್ಟ್ಯಾನ್ರಿ. ಕುಟ್ಟೆಲ್ಲ ಪ್ರಸಾದ ಕೊಡಾಯ್ತಾ ಇದ್ದಾನ. ಏಕಾದಶಿ ರೀ, ಎಲ್ಲಾ ಜನಕ್ಕ ಪ್ರಸಾದ ಸಕ್ಕರೆ ಒಳಗ ಮಿಕ್ಸ್ ಮಾಡಿ ಕೊಡಾತನ. ಕೇಶವ ಸ್ವಾಮಿ ಏನಾತ್ರಿ ಅಂದ್ರ ನೋಡ್ರಿ, ಈ ಕೀರ್ತನದೊಳಗೆ ಎಷ್ಟೋ ಜನ ನಾಶ ಆಗ್ತಾರಂತ ಪರಮಾತ್ಮ ಗೊತ್ತಾಗ್ತದ. ಪರಮಾತ್ಮ ಗೊತ್ತಾತು. ಪರಮಾತ್ಮಂದ ಇವರೆಲ್ಲ ಈ ಹಾವನ್ನ ಶುಂಠಿ ಮಾಡಿ ಇವನು ತಿಂತಾರೆ, ಎಲ್ಲ ನಾಶ ಆಗಿ ಹೋಗ್ತದ. ಏನ್ ಮಾಡ್ಬೇಕು ನಾ ಅಂತ ಪರಮಾತ್ಮ ಏನ್ ಮಾಡಿದ, ಅದರ ಒಳಗಿನ ಇಸ ಎಲ್ಲ ತಾ ಕುಡುದ ಕಲ್ಲಂಡ ಕೋಟಿ ಬ್ರಹ್ಮನ ನಾಯಕ. ಬಿಡಿ ನಾಗರ ಹಾವ ಐಸವೆಲ್ಲ ತಾನು ಕುಡುದ ಪರಮಾತ್ಮ ಕಲಂಡ ಕೋಟಿ ಬ್ರಹ್ಮಣ ನಾಯಕ. ಯಾಕೆ ಕುಡ್ದ? ದೇವರು ಭಕ್ತರ ಸ್ವಾಧೀನ ಅದಾನ. ಅಕಲಂಡ ಕೋಟಿ ಬ್ರಹ್ಮಣ ನಾಯಕ ಭಕ್ತರ ಸ್ವಾಧೀನ ಅದಾನ. ಭಕ್ತರ ಸಲುವಾಗಿ ಏ ಕೇಶವ ಸ್ವಾಮಿ, ನೀ ಕೀರ್ತನ್ ಮಾಡಾತಿದಿ, ನೀ ಕೀರ್ತನ್ ಮಾಡು, ಸೇವಾ ಮಾಡು, ಆದ್ರ ಈಸವೆಲ್ಲ ನಾನು ಕುಡಿತೇನೆ ಅಂತ ಪರಮಾತ್ಮ ಈಸ ಕುಡ್ದಿದ್ದ. ದೇವ್ರ ಈಸ ಕುಡ್ದ. ಯಾವಾಗ ಪರಮಾತ್ಮ ಈಸ ಕುಡುದ, ಇವರೆಲ್ಲ ತಿಂದ ಆರಾಮ್ ಮಲಗಿದ್ರು. ಮುಂಜಾನೆ ಅಂಗಡಿಕಾರ ಎದ್ದಾರಿ. ಎದ್ದು ನೋಡ್ತಾನ, ಶುಂಠಿಡು ಡಬ್ಬ್ಯಾಗ ಆ ಮಿಡಿ ನಗರ ಹಾವಿನ ಡಬ್ಬೆ ಇತ್ತು. ಅಂದಾರಿ ಇದು ಬಗಲಂತ ಒಂದು, ನಾನು ಆ ಶುಂಠಿಗೆ ಬಂದ ಮಿಡಿ ನಾಗರ ಹಾವ ಕೊಟ್ಟೇನೆ, ಐಸವನ್ನ ಕೊಟ್ಟು ಬಿಟ್ಟೇನೆ, ಎಷ್ಟು ಜನ ಸತ್ತು ಅಂತ ಗಾಬರಿಯಾಗಿ ಓಡಿ ಬಂದಾರಿ. ಬಿಜಾಪುರದೊಳಗೆ ಓಡಿ ಬಂದ, ಶೋಧ ಮಾಡತ್ತಾನ. ಎಲ್ಲಿ ನನ್ನ ದಂಡಸ್ತಾರೋ, ಎಲ್ಲಿ ನನ್ನ ಕೊಲ್ತಾರ ಅಂತ ಇವ್ ಶೋಧ ಮಾಡತ್ತಾನ. ಪರಮಾತ್ಮ ಏನಂದ, ಕೇಶವ ಸ್ವಾಮಿ, ನಿನ್ನ ಸಲುವಾಗಿ ಇಷ್ಟು ಜನ ಸತ್ರ, ನೀ ಕೋಟ ಕಚೇರಿ ಹತ್ತದ, ಇವನ್ ಹತ್ತು ಕೊಡಬಾರ್ದಂತ ಪರಮಾತ್ಮ ಏನ್ ಮಾಡಿದ್ದ, ಇಸ ಎಲ್ಲ ಕುಡ್ದಿದ್ದ. ಇಸ ಕುಡಿದ್ವಿ. ಬೆಳಗ್ಗೆ ಓಡಿ ಬಂದ, ಎಲ್ಲರೂ ಜೀವಂತ ಇದ್ದಾರೆ. ನಾಮ ಸ್ಮರಣದ ಫಲತ್ಕಾರ ನೋಡಿ ಹೆಂಗದ. ಎಲ್ಲಾರು ವಿಷ ಕುಡ್ದಾರ, ವಿಷ ತಿಂದಾರಂತೆ. ಇವಾಗ ನಮಗೇತ ಊಟ